ಮೊದಲೇ ಗೊತ್ತಿತ್ತು ದಕ್ಷಿಣ ಭಾರತದಲ್ಲಿ ಎಲ್ಲೂ ಅವರು ಬಾಲ ಬಿಚ್ಚಕ್ಕಾಗೋದಿಲ್ಲ ಅಂಥೇಳಿ. ಅಲ್ಲೇ ಅದಕ್ಕೇನು ಪ್ರಯತ್ನ ಮಾಡಲಿಲ್ಲ. ಎಲ್ಲ ರೀತಿಯ ಪ್ರಯತ್ನವನ್ನು ಸಹ ಮಾಡಿದ್ರು. ಅವರ ಸ್ವಂತ ಸಿದ್ಧಾಂತಗಳನ್ನು, ಸೈದ್ಧಾಂತಿಕ ವಿಚಾರಗಳನ್ನು ಸಹ ರಾಜಿ ಮಾಡಿಕೊಂಡು ಕೇರಳದಲ್ಲಿ ಒಳ್ಳೆ ದನದ ಮಾಂಸವನ್ನು ನಾವು ಸರಬರಾಜು ಮಾಡ್ತೀವಿ ಅಂತೆಲ್ಲ ಕೊಟ್ಟರೂ ಸಹ ಅಲ್ಲಿ ಏನೂ ಅವ್ರಿಗೆ ಅವಕಾಶ ಆಗಲಿಲ್ಲ. ಆದ್ದರಿಂದ ಉತ್ತರ ಪೂರ್ವ ರಾಜ್ಯಗಳಲ್ಲಿ ಸಾಂವಿಧಾನಿಕ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಂಡು ಇವ್ರು ಗೆದ್ದಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಈಗ ಆ ಥರ ಆ್ಯಂಟಿ ಇನ್ಕಂಬೆನ್ಸಿ ಅಂತ ಏನು ಹೇಳ್ತೀರಿ, ಯಾವ ಸರ್ಕಾರ ಇದೆ ಅದರ ವಿರುದ್ಧವಾಗಿ ಓಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ TMC ನಿರ್ಣಾಮ ಆಗಬೇಕಾಗಿತ್ತು. ಮತ್ತು ಭಾರತೀಯ ಜನತಾ ಪಾರ್ಟಿಯವರು ಸೋಲಿಸ್ತಾ ಇರ್ತಕ್ಕಂಥ ಅವ್ರಿಗೆ ಶಕ್ತಿ ತುಂಬ್ತಾ ಇರೋದು ಈ ರೀಜನಲ್ ಪಾರ್ಟೀಸ್ ಏನಿದೆ. ರೀಜನಲ್ ಪಾರ್ಟೀಸು ಕಾಂಗ್ರೆಸ್ನ ಮುಗಿಸ್ಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ತೆಗೆದುಕೊಂಡು ನಮ್ಮನ್ನು ಮುಗಿಸಿದ್ರು. ಆದರೆ ಇವತ್ತೇನಾದರೂ ಒಂದು ಪ್ರಬಲವಾದ ವಿರೋಧ ಪಕ್ಷವಾಗಿ ಪಾರ್ಲಿಮೆಂಟಲ್ಲಾಗಲಿ ಬೇರೆ ರಾಜ್ಯಗಳಲ್ಲಾಗಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ. ಅದು TMC ಇರ್ಬೋದು, ಆಮ್ ಆದ್ಮಿ ಪಾರ್ಟಿ ಇರ್ಬೋದು, ಶಿವಸೇನೆ ಇರ್ಬೋದು, ಅಥವಾ ಅಕಾಲಿದಳಿರ್ಬೋದು, ಎಲ್ಲ ಜನತಾದಳ ಇರ್ಬೋದು, ಎಲ್ಲವೂ ಸಹ NCP ಇರ್ಬೋದು, ಇವೆಲ್ಲವೂ ಸಹ ಕಾಂಗ್ರೆಸ್ ಪಕ್ಷವನ್ನು ಮುಗಿಸ್ಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಸಹಾಯ ತಗೊಂಡು ಮಾಡಿದ್ರು. ಈಗ ಭಾರತೀಯ ಜನತಾ ಪಾರ್ಟಿ ಅವ್ರನ್ನೆಲ್ಲ ಮುಗಿಸ್ತಾ ಇದೆ. ಆದ್ದರಿಂದ ಏನಾದರೂ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಮತ್ತು ರಾಷ್ಟ್ರೀಯತೆ ಉಳ್ಕೊಳ್ಬೇಕಾದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಸಾಧ್ಯ. ಅದನ್ನು ಉಳಿಸ್ತೀವಿ ಅನ್ನೋ ಭರವಸೆ ನಮಗಿದೆ. ತಮಿಳುನಾಡಲ್ಲಿ ಸರ್ TVKಗೆ ಮೂರನೇ ಪ್ಲೇಸಿಗೆ ಹೋಗಿದೆ DMK. ಅದು ಕೂಡ ದೊಡ್ಡ ಜನ್ ಝಿ ಅನ್ನೋದೇನಿದೆ ನೋಡಿ, ಅದು ಭಾಳ ಪ್ರಬಲವಾಗಿ ಅಲ್ಲಿ ಕಾರ್ಯಪ್ರವೃತ್ತರಾಗಿತ್ತು. ಮತ್ತು ನೀವು ಇವರು TVK ಏನು ಹೇಳ್ತಾರೆ ಅವ್ರದ್ದೊಂದು ಹೇಳಿಕೆಗಳನ್ನೆಲ್ಲ ನೋಡಿ ಭಾಳ ಸ್ಪಷ್ಟವಾಗಿ ಹೇಳಿದರು. ಯಾಕಂದರೆ ಜಾತ್ಯತೀತ ತತ್ವದ ಬಗ್ಗೆ ಅಚಲವಾದ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ BJP ವಿರುದ್ಧ ನಾನಿದ್ದೀನಿ ಅಂತ ಹೇಳಿ. ಯಾಕಂದರೆ TVK ಒಬ್ಬರೇ ಕಾಂಗ್ರೆಸ್ ಪಕ್ಷ ಬಿಟ್ಟರೆ ಬಾಕಿ ಎಲ್ಲ ಪಕ್ಷದವರು ಸಹ ಎಲ್ಲೋ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ರು. ಅದು NDA ಜೊತೆ ADMKನೂ ಹೋಗಿತ್ತು, DMKನೂ ಹೋಗಿತ್ತು. ಆದ್ದರಿಂದ ತಮಿಳುನಾಡಿನ ಜನ ಭಾಳ ಪ್ರಬುದ್ಧ ಮತದಾರರು ಸರಿಯಾದ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೋಮುವಾದ ಮತ್ತು ಹಿಂದಿ ಹೇರಿಕೆ ಇವೆಲ್ಲ ನಡೆಯೋದಿಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾದ ಒಂದು ಸಂದೇಶವನ್ನು ಥ್ರೂ TVK, ಅದು ಅವ್ರ ಪಾರ್ಟಿ ಏನಿದೆ ಆ ಪಾರ್ಟಿ ಮೂಲಕ ಕೊಟ್ಟಿದ್ದಾರೆ. ತಮಿಳುನಾಡಲ್ಲಿ ನಾವು ಇವತ್ತೇನಾದರೂ ಅಲ್ಲಿ ಯಾವುದಾದ್ರೂ ಒಂದು ಪಕ್ಷ ಉಳ್ಕೊಂಡಿದ್ರೆ ಅದು ಕಾಂಗ್ರೆಸ್ ಮಾತ್ರ. ಅದರಲ್ಲಿ ನಮಗೆ ಅದು 4% ಇರ್ಬೋದು, 10% ವೋಟ್ ಇರ್ಬೋದು. ನಮ್ಮ ಹೆಗಲ ಮೇಲೆ ಯಾರಾದರೂ ಫೈಟ್ ಮಾಡಬೇಕಾಗುತ್ತೆ, ADMK ಆಗಲಿ DMK ಆಗಲಿ. ಆದರೆ TVK ಬಂದಿರತಕ್ಕಂಥದ್ದು ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗೋದರಲ್ಲಿ ಯಾರಿಗೂ ಸಹ ಸಂಶಯ ಬೇಕಾಗಿಲ್ಲ. ಕಾಂಗ್ರೆಸ್ ಕೂಡ ಚುನಾವಣಾ ಪೂರ್ವದಲ್ಲಿ TVK ಜೊತೆ ಸೈದ್ಧಾಂತಿಕವಾಗಿ ಹೋಗಬೇಕು ಅನ್ನೋ ಲೆಕ್ಕಾಚಾರಗಳೇನಾಗಿದೆ. ಸ್ಥಳೀಯ ನಾಯಕರು ಎಲ್ಲರೂ ಸಹ TVK ಜೊತೆ ಹೋಗಬೇಕು ಅಂತ ಹೇಳ್ತಾ ಇದ್ರು. ಬಟ್ ಕಾಂಗ್ರೆಸ್ ಪಕ್ಷದ ತೀರ್ಮಾನ ಅಂತಿಮವಾಗಿ ನಾವು DMK ಜೊತೆ ಹೋಗಿರ್ತಕ್ಕಂಥದ್ದು. ಎಲ್ಲ ರಾಷ್ಟ್ರೀಯ ಪಕ್ಷಗಳು ಅಂಡರ್ ಎಸ್ಟಿಮೇಟ್ ಮಾಡ್ಕೊಂಡು ಅಂತ ಅನ್ಸ್ಬೋದು ಸರ್. ಯಾಕೆಂದ್ರೆ ಅವ್ರು ಬಂದಿದ್ದು ಕಳೆದ 6-7 ತಿಂಗಳಿಂದ ಮಾತ್ರ ಗ್ರೌಂಡ್ ಲೆವೆಲ್ ವರ್ಕ್ ಮಾಡಿದ್ದಾರೆ. ಯಾರು ಅಂಡರ್ ಎಸ್ಟಿಮೇಟ್ ಮಾಡಿರಲಿಲ್ಲ. ಅವ್ರಿಗೆ 24% 30% ವೋಟ್ ಇದೆ ಅನ್ನೋದು ಎಲ್ರಿಗೂ ಸಹ ಗೊತ್ತಿತ್ತು. ಅವರ ಎಲ್ಲಿ ಭವಿಷ್ಯದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಅದು ಸಾಂವಿಧಾನಿಕವಾಗಿ ಯೋಚನೆ ಮಾಡಿದರೆ ಸರಿಯಾಗಿರ್ತಾಯಿತ್ತು ಅಂತ ಕಾಣುತ್ತೆ. ಈ ಪಂಚಾಂಗ ಕವಡೆ ಶಾಸ್ತ್ರಕ್ಕೆ ಹೋದರೆ ಇದೇ ಆಗೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ TV ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.